ಹಲೋ ಡಿಯರ್ ಫ್ರೆಂಡ್ಸ್, ನಾನು ಇವತ್ತು ಹೇಳ್ತಿರೋ ಕಥೆಯನ್ನ ಕೇಳಿ ಇದು ರಿಯಲ್ ಕಾನ್ಸ್ಪಿರೇಟಿವ್ ಸೀರೀಸ್ ಎಂದು ಆಲೋಚನೆ ಮಾಡಬೇಡಿ. ಆದ್ರೆ ನಾನು ಇವತ್ತು ಹೇಳ್ತಿರೋ ಸ್ಟೋರಿ ಇಡೀ ಇಂಡಸ್ಟ್ರಿಯನ್ನೇ ಆರ್ ಮೂವಿ ಅಂದ್ರೆ ಒಂದು ರೀತಿ ಭಯ ಬೀಳುವಂತೆ ಮಾಡಿದೆ. ಆದ್ರೆ ಈ ಮೂವಿಯ ನೇಮು ಮತ್ತೆ ಆ ಸಿನಿಮಾದ ಪಾತ್ರಗಳನ್ನ ಟೋಟಲ್ ಆಗಿ ಚೇಂಜ್ ಮಾಡಲಾಗಿದೆ. ಅರ್ಥ ಆದ್ರೆ ಒಳ್ಳೆಯದು, ಅರ್ಥ ಆಗಿಲ್ಲ ಅಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈಗ ನಾನು ಹೇಳ್ತಿರೋ ಸ್ಟೋರಿಯನ್ನ ನೀವೆಂದಿಗೂ ಕೂಡ ಊಹೆ ಕೂಡ ಮಾಡಿರುವುದಿಲ್ಲ. ಈ ಸ್ಟೋರಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಒಂದು 10 ಮಿನಿಟ್ಸ್ ಇಯರ್ಫೋನ್ಗಳನ್ನ ಹಾಕೊಂಡು ಸಪರೇಟ್ ಜಾಗಕ್ಕೆ ಹೋಗಿ ಪೂರ್ತಿ ವಿಡಿಯೋವನ್ನ ನೋಡಿ. ಆಗ ಮಾತ್ರ ನಿಮಗೆ ಈ ಆರ್ ಸ್ಟೋರಿಯ ಸಂಪೂರ್ಣ ಫೀಲ್ ಸಿಗುತ್ತೆ. ಫ್ರೆಂಡ್ಸ್, ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ಅಂತೇಳಿ ಮಾಡ್ಕೊತಾ ಇದ್ದೀನಿ. ಬಟ್ ಇದೊಂದು ರೀತಿ ಮಿರಾಕಲ್ ಅಂತ ಅನಿಸ್ತಾ ಇದೆ. ಬಟ್ ಇದು ನಿಮ್ಮ ಹತ್ರ ಹೇಳ್ಬೇಕೋ ಬೇಡವೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮ ಹತ್ರ ಹೇಳಲೇಬೇಕು ಅನ್ನೋ ಒಂದು ಫೀಲ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ವಿಡಿಯೋನ ಮಾಡಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದಾಗ ಸುಮಾರು ಈ ಒಂದು ವಿಡಿಯೋ ಮಾಡೋದಕ್ಕೆ 15 ಡೇಸ್ ಟೈಮ್ ತಗೊಳ್ತು. ಏನಪ್ಪ ಇದು ವಿಡಿಯೋ ಮಾಡೋಕ್ಕೆ ಇಷ್ಟೊಂದು ತಲೆನೋವಾಗ್ತಾ ಇದೆಯಲ್ಲ, ಇದೇನು ನನಗೆ ಅರ್ಥ ಆಗ್ತದೆ. ಸ್ಟಾರ್ಟಿಂಗ್ ಅರ್ಥ ಆಗ್ತಿಲ್ಲ. ಇದೇ ಪ್ರಾಬ್ಲಮ್ ಇರೋದು, ಮೊಬೈಲೇ ಪ್ರಾಬ್ಲಮ್ ಇರ್ಬೋದು ಬಿಡು, ಲೈಟೇ ಪ್ರಾಬ್ಲಮ್ ಇರ್ಬೋದು ಬಿಡು ಅಂದೆ. ಆವಾಗ ನನಗೆ ಅರ್ಥ ಆಯಿತು ನಾನು ಮಾಡ್ತಿರೋ ಸ್ಟೋರಿ ಆ ರೀತಿ ಇದೆ ಅಂತ. ಬಟ್ ಎಲ್ಲ ಮಾತಾಡ್ತಿರೋದಕ್ಕೂ ಇದು ನಾನು ಮಾಡ್ತಿರೋ ವಿಡಿಯೋ, ಅದೇ ವಿಡಿಯೋ ನಾನು ಮಾಡ್ತಿರೋ ನನಗಾಗ್ತಿರೋ ಎಫೆಕ್ಟ್ ಇವನ್ನೆಲ್ಲ ನೋಡ್ತಾ ಇದ್ರೆ ಬಟ್ ಒಂದು ರೀತಿ ಸತ್ಯ ಅನ್ನೋದು ಅನ್ನಿಸ್ತಾ ಇತ್ತು ನನಗೆ. ಏಕೆಂದರೆ ಯಾವುದೇ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ 1 ಡೇಸ್ 2 ಡೇಸ್ 3 ಡೇಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಇದನ್ನು 15 ದಿನ ನಾನು ಸತತವಾಗಿ ಈ ವಿಡಿಯೋ ಮಾಡಿದ್ದೀನಿ. ಆದರೂ ಮಾಡಲೇಬೇಕು ಅನ್ನೋಂಥ ಪಣ ತೊಟ್ಟು 15 ದಿನಗಳ ನಂತರ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಬನ್ನಿ, ಆ ಸ್ಟೋರಿ ಏನು ಅಂತ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಸ್ತೀನಿ. ಈ ಸ್ಟೋರಿಯ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ನನಗೊಂದು ರೀತಿ ಗೂಸ್ ಬಂಪ್ಸ್ ಬಂತು. ನಾನು ಈ ಸ್ಟೋರಿ ನನ್ನ ಫ್ರೆಂಡ್ಸ್ಗೆ ಹೇಳಿದಾಗ ಏನೋ ಇದು ಈ ರೀತಿ ಇದೆ, ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿ ಕಮೆಂಟ್ ಮಾಡಿದ್ರು. ತುಂಬಾ ಮಂದಿ ಒಂದು ರೀತಿ ಶಾಕಿಂಗ್ ಆದ್ರು. ಏನೋ ಈ ಸ್ಟೋರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ರೀತಿ ಇದೆಯಲ್ಲ ಇದಂತೇಳಿ ಒಂದು ರೀತಿ ಶಾಕ್ ಆದ್ರು. ನಾವು ಚಿಕ್ಕವರಿದ್ದಾಗ ಪ್ರತಿಯೊಬ್ಬರು ಕೂಡ ಈ ಮೂವಿ ನೋಡುವಾಗ ಒಂದಲ್ಲ ಒಂದು ರೀತಿ ಭಯ ಬಿದ್ದಿರ್ತೀವಿ. ಆಲ್ಮೋಸ್ಟ್ ಆಗಿ ಈ ಮೂವಿ ಹೆಸರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದ್ರೆ ಈ ಮೂವಿ ಹಿಂದಿರುವ ಬ್ಯಾಕ್ ಸ್ಟೋರಿ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಆ ಬ್ಯಾಕ್ ಸ್ಟೋರಿ ಅಷ್ಟೊಂದು ಭಯಾನಕವಾಗಿದೆ. ಈ ಮೂವಿನ ಶೂಟ್ ಮಾಡಿರೋ ವಿಧಾನ ತುಂಬಾ ಭಯಂಕರವಾಗಿದೆ. ಆದ್ರೆ ಈ ಸಿನಿಮಾದ ಹೆಸರನ್ನ ನಾನೇನು ಡಿಸ್ಕಸ್ ಮಾಡೋದಿಲ್ಲ, ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಈ ಸಿನಿಮಾ ಹೆಸರು ಜಸ್ಟ್ ಈ ವಿಡಿಯೋಗೋಸ್ಕರ ಮಾಯಾ ಮಂದಿರ ಅಂತ ಇಟ್ಕೊಳ್ಳೋಣ. ಈ ಮಾಯಾ ಮಂದಿರ ಸಿನಿಮಾವನ್ನ ಯಾವ ಡೈರೆಕ್ಟರ್ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ರು ಅವ್ರಿಗೆ ನಾರ್ಮಲ್ ಆಗಿ ಈ ಕಥೆಯ ಐಡಿಯಾ ಇರಲಿಲ್ಲ. ಒಂದು ಸಾರಿ ಅವರು ಕೇರಳದಲ್ಲಿ ಸುತ್ತಾಡ್ತಿರುವಾಗ ಅಲ್ಲಿ ಅವ್ರಿಗೊಂದು ಬಂಗಲೆ ಕಾಣಿಸುತ್ತೆ. ಅದು ಅಬಾಂಡೆಡ್ ಆಗಿದೆ, ಅಂದ್ರೆ ಕ್ಲೋಸ್ ಆಗಿದೆ. ಅದು ನೋಡೋದಕ್ಕೆ ತುಂಬಾ ಭಯಂಕರವಾಗಿದೆ. ಆದ್ರೆ ಅಲ್ಲಿನ ಸುತ್ತಮುತ್ತಲ ಜನರು ದಯವಿಟ್ಟು ಅಲ್ಲಿ ಯಾರು ಹೋಗ್ಬೇಡಿ, ಅದು ತುಂಬಾ ಅಪಾಯಕಾರಿಯಾದ ಸ್ಥಳ, ಅಕಸ್ಮಾತ್ ನಿಮ್ಗೆ ಏನಾದ್ರು ಆದ್ರೆ ನಾವು ಜವಾಬ್ದಾರಲ್ಲ ಅಂತೇಳಿ ಅಲ್ಲಿ ಹೋಗೋರಿಗೆ ಅಲ್ಲಿನ ಜನರು ಹೇಳ್ತಾ ಇರ್ತಾರೆ. ಆಗ ಆ ವ್ಯಕ್ತಿಗೆ ಅನ್ಸುತ್ತೆ ಆಗಿದ್ರೆ ಆ ಬಂಗಲೆಯಲ್ಲಿ ಏನಿದೆ ಅಂತ, ರಹಸ್ಯ ಏನಿದೆ ಅದನ್ನ ನೋಡ್ಲೇಬೇಕು ಅಂತೇಳಿ ಆ ವ್ಯಕ್ತಿಗೆ ಒಂದು ರೀತಿ ಕುತೂಹಲ ಉಂಟಾಗುತ್ತೆ. ಆದ್ರೆ ಆ ಮನೆಗೆ ಹೋಗೋದಕ್ಕೆ ಪ್ರತಿಯೊಬ್ಬರು ಕೂಡ ಭಯ ಬೀಳ್ತಾರೆ. ಅಂದ್ರೆ ಆ ಸ್ಟೋರಿ ಹಿಂದಿರುವ ಬ್ಯಾಕ್ ಸ್ಟೋರಿ ಏನಿರ್ಬೋದು ಅಂತೇಳಿ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿರ್ಬೋದು. ಆನಂತರ ಕೆಲವು ವ್ಯಕ್ತಿಗಳ ಸಹಾಯದಿಂದ ಆ ಬಂಗಲೆಯ ರಹಸ್ಯದ ಬಗ್ಗೆ ತಿಳ್ಕೊಳ್ತಾರೆ. ಇನ್ನು ಆ ಬ್ಯಾಕ್ ಸ್ಟೋರಿ ಏನು ಅಂದ್ರೆ, ಒಂದು 100 ವರ್ಷದ ಹಿಂದೆ ಅಲ್ಲಿ ಒಬ್ಬ ರಾಜನಿರ್ತಾನೆ. ಆ ರಾಜನಿಗೆ ನಾಟ್ಯ ಅಂದ್ರೆ ತುಂಬಾ ಇಷ್ಟ. ಅದೇ ರೀತಿ ಆ ಹಳ್ಳಿಯಲ್ಲಿ ನಾಟ್ಯ ಮಾಡುವಂತ ಒಬ್ಬ ಹುಡುಗಿ ಇರ್ತಾಳೆ. ಆಕೆಯನ್ನ ಈ ರಾಜ ಇರ್ತಾನಲ್ಲ ಇವನು ನಾಟ್ಯ ಮಾಡುವಂತೇಳಿ ಕೇಳ್ಕೊಳ್ತಾನೆ. ಆದ್ರೆ ಆ ಹುಡುಗಿ ರಾಜನಾಗಿದ್ದರೂ ಸಹ ಅವನ ಮಾತನ್ನ ಧಿಕ್ಕರಿಸ್ತಾಳೆ. ಇಲ್ಲ, ನಾನು ನಾಟ್ಯ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಸೊ ಆ ರಾಜ ಅಲ್ಲಿ ಒಂದು ರಾಜಮಹಲನ್ನ ಕಟ್ಟಿಸಿ ಆ ಹುಡುಗಿ ಮತ್ತು ಡ್ಯಾನ್ಸರ್ ಗಳನ್ನ ಕರೆಸಿ ಈ ರಾಜ ಇದನ್ನಲ್ವಾ ಅವರ ಡ್ಯಾನ್ಸ್ ಅನ್ನ ನೋಡ್ತಾ ಇರ್ತಾನೆ. ನಾನು ಮೊದಲು ಆ ಗುಂಪಲ್ಲಿ ಒಬ್ಬ ಡ್ಯಾನ್ಸ್ ಹುಡುಗಿ ಇದ್ದಾಳೆ ಅಂತ ಹೇಳಿದ್ನಲ್ವಾ, ಆ ಹುಡುಗಿ ಹೆಸರು ಜಸ್ಟ್ ಈ ವಿಡಿಯೋಗೋಸ್ಕರ ರತಿ ಅಂತ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈ ರತಿಯನ್ನ ಹೆಸರನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಗ ಈ ರಾಜನಿಗೆ ಈ ರತಿಯನ್ನ ಹುಡುಗಿ ತುಂಬಾ ಇಷ್ಟ ಆಗ್ತಾಳೆ. ಆಗ ರಾಜ ಏನು ಅನ್ಕೊಂತಾನೆ, ಈ ಹುಡುಗಿಯನ್ನ ನಾನು ಇಟ್ಕೋಬೇಕು. ಆದ್ರೆ ರತಿಗೆ ಇದಕ್ಕೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಆಗ ರಾಜನಿಗೆ ಕೋಪ ಬಂದು ಆ ಹುಡುಗಿಯನ್ನ ಬಲಾತ್ಕಾರ ಮಾಡ್ತಾನೆ.
ಆಗ ಆ ಸಮಯದಲ್ಲಿ ಕೋಪದಲ್ಲಿದ್ದಂತ ಈ ರತಿ ಆ ರಾಜನಿಗೆ ಶಾಪವನ್ನ ಕೊಡ್ತಾಳೆ. ಏನಂತ? ಯಾರು ಈ ಸಮಯದಲ್ಲಿ ನನ್ನ ಎದೆಯನ್ನ ಕಣ್ಣೆತ್ತಿ ನೋಡಿದ್ದಾರೋ ಅವರಿಗೆ ಈ ಶಾಪ ತಗಲಿ ಅಂತೇಳಿ ಆ ರತಿ ಶಾಪವನ್ನು ನೀಡ್ತಾಳೆ. ಸೊ ಈಗ ಈ ಸ್ಟೋರಿ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ ಅನ್ಕೋತೀನಿ. ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತೀನಿ ಅಂತಲೂ ಕೂಡ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಫೈನಲಿ ಅವರಿಗೆ ಒಂದು ಸ್ಟೋರಿ ಸಿಕ್ತು. ಸೊ ಈಗೇನು ಆ ಸ್ಟೋರಿಯಿಂದ ಮೂವಿ ತೆಗಿಬೇಕು ಅಂತ ಅವ್ರು ಫಿಕ್ಸ್ ಆಗ್ತಾರೆ. ಅದೇ ಸಮಯದಲ್ಲಿ ಆ ಸ್ಟೋರಿಯನ್ನ ತಗೊಂಡು ಮಲಯಾಳಂನಲ್ಲಿ ಮೊದಲಿಗೆ ಸಿನಿಮಾವನ್ನ ಮಾಡ್ತಾರೆ. ಆಗ ಸಿನಿಮಾ ತುಂಬಾ ಭರ್ಜರಿ ಯಶಸ್ವಿ ಆಗುತ್ತೆ. ಆದ್ರೆ ಶಿವ ಎಂಬ ವ್ಯಕ್ತಿ, ಫ್ರೆಂಡ್ಸ್, ಈ ಶಿವ ಎಂಬ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಈ ವ್ಯಕ್ತಿ ಈ ಸಿನಿಮಾವನ್ನ 3 ಭಾಷೆಗಳಲ್ಲಿ ತೆಗಿಬೇಕು ಅಂತೇಳಿ ಫಿಕ್ಸ್ ಆಗ್ತಾರೆ. ಮೊದಲಿಗೆ ಈ ಸಿನಿಮಾವನ್ನ ನಮ್ಮ ಕನ್ನಡ ಭಾಷೆಯಲ್ಲಿ ತೆಗಿಬೇಕು ಅಂತೇಳಿ ಫಿಕ್ಸ್ ಆಗ್ತಾರೆ. ಆಗ ಈ ಮಾಯಮಂದಿರ ಸಿನಿಮಾವನ್ನ ಕನ್ನಡ ತೆಗೆದಕ್ಕೋಸ್ಕರ ಒಬ್ಬ ದೊಡ್ಡ ಹೀರೋಗೋಸ್ಕರ ಹುಡುಕಾಡ್ತಾರೆ. ಅಲ್ಲದೆ ಈ ರತಿ ಕ್ಯಾರೆಕ್ಟರ್ಗೋಸ್ಕರ, ಅಂದ್ರೆ ಆ ಹುಡುಗಿಯ ಪಾತ್ರಕ್ಕಾಗಿ ಒಬ್ಬ ಫೇಮಸ್ ಬೆಸ್ಟ್ ಆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಆ ನಟಿ ತುಂಬಾ ಬ್ಯುಸಿ ಆಕ್ಟರ್, ಅಂದ್ರೆ ಅವ್ರ ಡೇಟು ಸಿಗದಿರುವಷ್ಟು ಬ್ಯುಸಿ ಆಗಿರ್ತಾರೆ. ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ ಈ ಒಂದು ಸಿನಿಮಾದಿಂದ ಅವರ ಪ್ರಾಣಕ್ಕೆ ಅಪಾಯ ಬರುತ್ತೆ ಅಂತೇಳಿ. ಆದ್ರೆ ಈಗ ಮೊದಲು ತೆಲುಗು ತಮಿಳು ವರ್ಷನಲ್ಲಿ ಬೇಡ, ಕನ್ನಡ ಭಾಷೆಯಲ್ಲಿ ತೆಗೆಯೋಣ ಅಂತೇಳಿ ಅನ್ಕೋತಾರೆ. ಅಕಸ್ಮಾತ್ ಆಗಿ ಅದು ಹಿಟ್ಟಾದ್ರೆ ನೆಕ್ಸ್ಟ್ ಬೇರೆ ಭಾಷೆಯಲ್ಲೂ ಕೂಡ ಸ್ಟಾರ್ಟ್ ಮಾಡೋಣ ಅಂತೇಳಿ ಈ ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲರೂ ಕೂಡ ಅನ್ಕೋತಾರೆ. ಸೊ ದ ಪ್ರೆಸರ್ ಅಲ್ಲೂ ಕೂಡ ಫೈನಲಿ ಶಿವ ಅನ್ನೋ ಡೈರೆಕ್ಟರ್ ಈ ಮೂವಿಯನ್ನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ, ಅಂದ್ರೆ ಶಿವ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ನಾವ್ ಹೇಗೋ ಒಂದು ಹಾರರ್ ಮೂವಿಯನ್ನ ತೆಗಿತಾ ಇದೀವಿ, ಅದೇ ರೀತಿ ರಿಯಲ್ ಹಾರರ್ ಮೂವಿಯನ್ನ ತೆಗಿಯೋಣ ಅಂತೇಳಿ ಫಿಕ್ಸ್ ಆಗ್ತಾರೆ. ಸೊ ಇದೇ ಮಾತನ್ನ ಪ್ರೊಡ್ಯೂಸರ್ ಮತ್ತು ಆ ಟೀಮ್ ಜೊತೆ ಮಾತಾಡಿದಾಗ ಅವರು ಕೂಡ ಓಕೆ ಹೇಳ್ತಾರೆ. ಸೊ ಈಗ ಒಂದು ಹಾರರ್ ಮೂವಿಯನ್ನ ಶೂಟ್ ಮಾಡಬೇಕು, ಅಂದ್ರೆ ರಿಯಲ್ ಬಂಗ್ಲೆ, ಅಂದ್ರೆ ಹಾಂಟೆಡ್ ಬಂಗ್ಲೆ. ಅಲ್ಲಿ ಬೇಕಾಗಿರೋ ಎಲ್ಲದೂ ಕೂಡ ಒಂದ್ ರೀತಿ ಹಾಂಟೆಡ್ ಆಗಿರ್ಬೇಕು. ಅಂದ್ರೆ ಅಲ್ಲಿ ಬೇಕಾಗಿರೋ ಎಲ್ಲ ಕಾಸ್ಟ್ಯೂಮ್ಗಳು ಕೂಡ ಒಂದ್ ರೀತಿ ಹಾಂಟೆಡ್ ಆಗಿರ್ಬೇಕು ಅಂತೇಳಿ ಪ್ಲಾನ್ ಮಾಡ್ತಾರೆ. ರಿಯಲ್ ಬಂಗ್ಲೆ, ರಿಯಲ್ ಸ್ಯಾರಿ, ರಿಯಲ್ ಕಾಲ್ಗೆಜ್ಜೆ, ರಿಯಲ್ ಹಾರರ್ ಸೌಂಡು, ಈ ರೀತಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲರೂ ಕೂಡ ಫಿಕ್ಸ್ ಆಗ್ತಾರೆ. ಸೊ ಈಗ ನಡೀತಿರೋದು ಮರಣ ಹೋಮ ಅಂತೇಳಿ ಅವ್ರಿಗೂ ಸಹ ಗೊತ್ತಿರೋದಿಲ್ಲ. ಪೂರ್ತಿ ಆ ಸಿನಿಮಾ ಸೆಟ್ ಅನ್ನ ಬೇಕು ಅಂತಲೇ ಒಂದ್ ರೀತಿ ಹಾಂಟೆಡ್ ಪ್ಲೇಸ್ ಅಲ್ಲಿ, ಅಂದ್ರೆ ತುಂಬಾ ಕೆಟ್ಟದಾಗಿರೋ ಜಾಗದಲ್ಲಿ ಪ್ಲಾನ್ ಮಾಡ್ತಾರೆ. ಅಂದ್ರೆ ತುಂಬಾ ಹಾರರ್ ಪ್ಲೇಸ್ ನಲ್ಲಿ ಪ್ಲಾನ್ ಮಾಡ್ತಾರೆ. ಏನ್ ಇಷ್ಟೇನಾ ಅನ್ಕೋತಿದ್ದೀರಾ? ನೋ, ನಾನು ಮುಂದೆ ಹೇಳ್ಬೇಕಾಗಿರೋ ವಿಷಯವನ್ನ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ಆ ಮೂವಿಯಲ್ಲಿ ಮೇನ್ ಸೀನ್ ಇದು. ಆ ಹುಡುಗಿ ದೆವ್ವ ಹಿಡ್ಕೊಂಡ ನಂತರ ಆ ಹುಡುಗಿ ನಾಟ್ಯ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಸೀನ್ ಅನ್ನ ಈ ದಿನ ಶೂಟ್ ಮಾಡ್ಬೇಕು ಅಂತೇಳಿ ಫಿಕ್ಸ್ ಆಗ್ತಾರೆ. ಆ ದಿನ ನಡಿಬೇಕಾಗಿದ್ದ ಸೀನ್ಗೋಸ್ಕರ ಡೈರೆಕ್ಟರ್ ಶಿವ ಸುಮಾರು 1 ತಿಂಗಳಿಂದ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಕಾಲ್ಗೆಜ್ಜೆ ಹಾಕೋಣ, ಈ ರೀತಿ ಸ್ಯಾರಿ ಹಾಕೋಣ, ಅಂದ್ರೆ ರಿಯಲ್ ಹಾರರ್ ಫೀಲ್ ಬರ್ಬೇಕು ಅಂತೇಳಿ ಸುಮಾರು ಹೆಚ್ಚು ಕಡಿಮೆ 1 ತಿಂಗಳಿಂದ ಪ್ಲಾನ್ ಮಾಡಿರ್ತಾರೆ. ಆ ಸಿನಿಮಾ ಶೂಟಿಂಗ್ ಗೋಸ್ಕರ ಒಂದು ಕಾಲ್ಗೆಜ್ಜೆಯನ್ನ ಸ್ಪೆಷಲ್ ಆಗಿ ಒಂದು ಬ್ಯಾಂಗಿನಿಂದ ತಗೊಂಡ್ ಬಂದಿರ್ತಾರೆ. ಫ್ರೆಂಡ್ಸ್, ನಿಮ್ಗೆ ಅನ್ಸ್ಬಹುದು ಆ ಸ್ಪೆಷಲ್ ಗೆಜ್ಜೆಯನ್ನ ಇವ್ರು ಎಲ್ಲಿಂದ ತಗೊಂಡ್ ಬಂದಿರಬಹುದು ಅಂತೇಳಿ. ಆದ್ರೆ ಆ ಕಾಲ್ಗೆಜ್ಜೆಗೂ ಕೂಡ ಒಂದು ಬ್ಯಾಕ್ ಸ್ಟೋರಿ ಇದೆ. ಇದನ್ನ ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಬೇಕು. ಸುಮಾರು 100 ವರ್ಷಗಳ ಹಿಂದೆ ಒಂದು ಹುಡುಗಿ ಈ ಕಾಲ್ಗೆಜ್ಜೆಯನ್ನ ಭರತನಾಟ್ಯ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ಲು. ಆ ಹುಡುಗಿ ನಾಟ್ಯ ಮಾಡ್ತಿದ್ದು ಬೇರೆ ಎಲ್ಲೂ ಅಲ್ಲ, ನಮ್ಮ ಕರ್ನಾಟಕದ ಒಂದು ಚಿಕ್ಕ ಸಿಟಿಯಲ್ಲಿ. ಹೀಗೆ ಒಂದು ದಿನ ಆ ಸಿಟಿಯ ಜನರು ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನೀನ್ ಆ ರೀತಿ ಮಾಡಿದ್ಯಾ, ಈ ರೀತಿ ಮಾಡಿದ್ಯಾ ಅಂತೇಳಿ ತುಂಬಾ ಕೆಟ್ಟದಾಗಿ ಅವಳಿಗೆ ಮಾತಾಡ್ತಾರೆ. ಆ ಹುಡುಗಿ ಹೆಚ್ಚಾಗಿ ಟೆಂಪಲ್ ಡ್ಯಾನ್ಸ್ ಮಾಡ್ತಾ ಇದ್ರು. ನಂತರ ಹುಡುಗಿ ನನ್ನ ಕ್ಯಾರೆಕ್ಟರ್ನ ತುಂಬಾ ಡೌನ್ ಮಾಡಿದ್ರು ಅಂತೇಳಿ ಆ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡ್ತಾನೆ ಆ ದೇವಸ್ಥಾನದಲ್ಲಿ ಉರಿಯುತ್ತಿರುವ ಒಂದು ಹೋಮದಲ್ಲಿ ಬಿದ್ದು ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ. ಹೀಗೆ ತನ್ನ ದೇಹ, ಸ್ಯಾರೀಸು, ಆಕೆ ಬಟ್ಟೆಗಳೆಲ್ಲ ಸುಟ್ಟು ಹೋಗ್ತಿರುವಾಗ ಆಕೆ ಕಾಲ್ಗೆಜ್ಜೆಗಳು ಮಾತ್ರ ಉಳಿಕೊಳ್ತವೆ. ಆ ನಂತರ ಆ ಕಾಲ್ಗೆಜ್ಜೆಗಳನ್ನ ತಗೊಂಡೋಗಿ ಆ ಊರಿನ ಮುಖ್ಯಸ್ಥರ ಮನೆಯಲ್ಲಿ ಇಡ್ತಾರೆ. ಆ ನಂತರ ವಿಚಿತ್ರ ನೋಡಿ ಹೇಗಿದೆ ಅಂದ್ರೆ, ಆ ಕಾಲ್ಗೆಜ್ಜೆಗಳನ್ನ ತಗೊಂಡೋಗಿ ಆ ಮುಖ್ಯಸ್ಥನ ಮನೆಯಲ್ಲಿ ಇಟ್ಟ 2 ವರ್ಷಗಳಲ್ಲಿ ಅವನ ಇಡೀ ಕುಟುಂಬ ಯಾವುದೋ ಒಂದು ರೋಗದಿಂದ ಸರ್ವನಾಶವಾಗುತ್ತೆ. ಅದಾದ ನೆಕ್ಸ್ಟ್ ದಿನ ಆ ಗೆಜ್ಜೆಗಳು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆ ಸೇರ್ಕೊಳ್ತವೆ. ಆ ಗೆಜ್ಜೆಗಳು ಆ ಬಿಸ್ನೆಸ್ ಮ್ಯಾನ್ ಮನೆ ಸೇರ್ಕೊಂಡಿದ್ದಕ್ಕೆ ಅವನಿಗೆ ಆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗುತ್ತೆ. ಕೊನೆಗೆ ಅವನ ಬಿಸ್ನೆಸ್ ಟೋಟಲ್ ಆಗಿ ಸರ್ವನಾಶವಾಗುತ್ತೆ. ಆ ರೀತಿಯಾಗಿ ಆ ಕಂಪನಿ ಲಾಸ್ ಆಗಿದ್ದರಿಂದ ಕೊನೆಗೆ ಆ ಗೆಜ್ಜೆಗಳನ್ನು ತಗೊಂಡೋಗಿ ಒಂದು ಬ್ಯಾಂಕ್ ಅಲ್ಲಿ ಇಡ್ತಾರೆ. ಆಗ ಈ ಸಿನಿಮಾದ ಡೈರೆಕ್ಟರ್ ಶಿವ ಆ ಬ್ಯಾಂಕ್ ಹೋಗಿ ಅದೇ ಗೆಜ್ಜೆಗಳನ್ನ ತಗೊಂಡ್ ಬಂದು ಆ ಸಿನಿಮಾ ಹೀರೋಯಿನ್ಗೆ ಆ ಗೆಜ್ಜೆಗಳನ್ನ ಹಾಕಿ ಡ್ಯಾನ್ಸ್ ಮಾಡಿಸ್ತಾರೆ.
ಯಾಕೆಂದ್ರೆ ಆ ರೀತಿ ಮಾಡಿಸಿದಾಗ ರಿಯಲ್ ಆರ್ ಫೀಲ್ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಗೆಜ್ಜೆಯನ್ನ ಬ್ಯಾಂಡ್ ತಗೊಂಡ್ ಬಂದು ಡ್ಯಾನ್ಸ್ ಮಾಡಿಸಿರ್ತಾರೆ. ಈಗ ನಿಮಗೆ ಕ್ಲಿಯರ್ ಅರ್ಥ ಆಗಿರುತ್ತೆ ಆ ಗೆಜ್ಜೆಗಿರುವ ಬ್ಯಾಕ್ ಸ್ಟೋರಿ ಏನು ಅಂತ. ಸೊ ಈಗ ಆ ಹೀರೋಯಿನ್ಗೆ ಹಾಕಿರುವ ಸ್ಯಾರಿಯು ಕೂಡ ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ, ಅದು ಕೂಡ ತುಂಬಾ ಹಾಂಟೆಡ್ ಆಗಿರುತ್ತೆ. ಇದನ್ನು ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಬೇಕು. ಈ ಕೇರಳದಲ್ಲಿ ಒಂದು ವಾಡಿಕೆ ಇರುತ್ತೆ, ಯಾವುದಾದ್ರೂ ವ್ಯಕ್ತಿ ಸತ್ತು ಹೋದಾಗ ಅವನ ಸಮಾಧಿಯ ಮುಂದೆ ಕೆಲವು ವಸ್ತುಗಳನ್ನ ಅಂದ್ರೆ ಆ ವ್ಯಕ್ತಿ ಉಪಯೋಗಿಸಿರೋ ವಸ್ತುಗಳನ್ನ ಇಡ್ತಾರೆ. ಅಂದ್ರೆ ಅವನ ಶರ್ಟು ಪ್ಯಾಂಟು ಆಗಿರ್ಬೋದು, ಅವ್ರ ಸ್ಯಾರೀಸ್ ಆಗಿರ್ಬೋದು, ಅವ್ರು ತುಂಬಾ ಇಷ್ಟಪಟ್ಟಿರೋ ಯಾವುದೇ ಒಂದು ವಸ್ತು ಆಗಿರ್ಬೋದು, ತಗೊಂಡೋಗಿ ಅವರ ಸಮಾಧಿ ಮುಂದೆ ಇಡ್ತಾರೆ. ಈಗ ಡೈರೆಕ್ಟರ್ ಶಿವ ಏನ್ ಮಾಡ್ತಾರೆ ಅಂದ್ರೆ, ಕೇರಳದಲ್ಲಿ ಒಬ್ಬ ಯಂಗ್ ಲೇಡಿ ಸತ್ತು ಹೋದಾಗ ಅವಳ ವಸ್ತುವಾಗಿರುವ ಸ್ಯಾರಿನ ಸ್ಮಶಾನದಲ್ಲಿ ಇಟ್ಟಾಗ ಅವರ ಫ್ಯಾಮಿಲಿಯ ಪರ್ಮಿಷನ್ ತಗೊಂಡು ಸುಮಾರು 4 ತಿಂಗಳ ನಂತರ ಅವರ ಸ್ಯಾರಿನ ತಗೊಂಡ್ ಬರ್ತಾರೆ. ನಂತರ ಆ ಸ್ಯಾರಿನ ಕೂಡ ತುಂಬಾ ಕ್ಲೀನ್ ಮಾಡ್ತಾರೆ. ಅದಾದ್ಮೇಲೆ ಆ ಸ್ಯಾರಿ ತುಂಬಾ ಹಾಂಟೆಡ್ ಆಗಿರುತ್ತೆ. ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಆ ಸ್ಯಾರಿ ಎಷ್ಟು ಹಾಂಟೆಡ್ ಆಗಿರುತ್ತೆ ಅಂತೇಳಿ. ಸೊ ಈಗ ಡೈರೆಕ್ಟರ್ ಶಿವ ಹತ್ರ 6 ಸ್ಯಾರಿ ಇದೆ, 6 ಬಂಗ್ಲೆ ಇದೆ, ಇನ್ನು ಕಾಲ್ಗೆಜ್ಜೆಗೆ ಅದರದ್ದೇ ಆದ 6 ಬ್ಯಾಕ್ ಸ್ಟೋರಿ ಇದೆ. ಫ್ರೆಂಡ್ಸ್, ಅದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಈ ವಿಷಯ ಆ ಮೂವಿಲಿ ಆಕ್ಟ್ ಮಾಡ್ತಿರೋ ಯಾರೊಬ್ರಿಗೂ ಸಹ ಗೊತ್ತಿಲ್ಲ. ಇನ್ನು ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋ ಹೀರೋಯಿನ್ ಎಷ್ಟು ಬ್ಯುಸಿ ಅಂದ್ರೆ ಅವ್ರ ಡೇಟ್ ಸಿಗೋದೇ ತುಂಬಾ ಕಷ್ಟವಾಗಿತ್ತು. ಇನ್ನು ಯಾವಾಗ ಸಿನಿಮಾ ಹೀರೋಯಿನ್ ನ ಡೇಟ್ ಸಿಕ್ತೋ ಆ ದೆವ್ವ ಹಿಡಿದುಕೊಂಡಿರೋ ಹುಡುಗಿ ಡ್ಯಾನ್ಸ್ ಮಾಡಿರ್ತಾರಲ್ಲ ಆ ಸೀನ್ ಅನ್ನ ಈ ಹೀರೋಯಿನ್ ಜೊತೆ ಮಾಡಿಸೋದಕ್ಕೋಸ್ಕರ ಫಸ್ಟ್ ಸೀನ್ ಅನ್ನ ಅಂದ್ರೆ ಆ ಮೂವಿಯಲ್ಲಿ ಫಸ್ಟ್ ಸೀನ್ ಅನ್ನ ಅದನ್ನೇ ಇಡ್ತಾರೆ. ಏಕೆಂದ್ರೆ ಈ ಹೀರೋಯಿನ್ ತುಂಬಾ ಬ್ಯುಸಿ ಆಗಿದ್ದರಿಂದ ಇನ್ನು ಅವ್ರ ಡೇಟ್ ಮತ್ತೆ ಯಾವಾಗ ಕೊಡ್ತಾರೋ ಏನೋ, ಇನ್ನು ತುಂಬಾ ಲೇಟ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರದೇ ಸೀನ್ ಅನ್ನ ಮುಗಿಸ್ಕೊಳ್ಳೋಣ ಅಂತೇಳಿ ಆ 6 ಸೀನನ್ನೇ ಫಸ್ಟ್ ಇಡ್ತಾರೆ. ಸರಿ, ಎಲ್ಲ ಫಿಕ್ಸ್ ಆಯ್ತು. ಇನ್ನು ನೃತ್ಯ ಮಾಡೋದಕ್ಕೋಸ್ಕರ ಒಂದು ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ. ಸೊ ಈಗ ಆ ಹೀರೋಯಿನ್ಗೆ 6 ಸ್ಯಾರಿ 6 ಕಾಲ್ಗೆಜ್ಜೆಯನ್ನ ನಾಟ್ಯ ಮಾಡೋದಕ್ಕೆ ಕೊಡ್ತಾರೆ. ಆದ್ರೆ ಆ ಹೀರೋಯಿನ್ ಅದು ನಾರ್ಮಲ್ ಸ್ಯಾರಿ ನಾರ್ಮಲ್ ಕಾಲ್ಗೆಜ್ಜೆ ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಅದರ ಹಿಂದಿನ ಬ್ಯಾಕ್ ಸ್ಟೋರಿ ಏನು ಅಂತ. ಸೊ ಈಗ ಆ ಸೀನ್ ಸ್ಟಾರ್ಟ್ ಆಗ್ತಿದೆ. ಹೀರೋಯಿನ್ ಆ ಹಾಂಟೆಡ್ ಕಾಲ್ಗೆಜ್ಜೆ ಮತ್ತು ಸ್ಯಾರಿನ ಹಾಕೊಂಡು ಬರ್ತಾರೆ. ಆಗ ಆ ಹೀರೋಯಿನ್ ಮಾಡಿದ ಡ್ಯಾನ್ಸ್ ಅನ್ನ ನೋಡಿ ಸೆಟ್ ನಲ್ಲಿದ್ದವ್ರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅವ್ರು ನಾಟ್ಯ ಮಾಡಿದ ಒಂದು ದಾಟಿಯನ್ನು ನೋಡಿದ್ರೆ ಅವ್ರ ದೇಹದಲ್ಲಿ ಯಾವ ದೆವ್ವ ಒಕ್ಕೊಂಡ್ಬಿಟ್ಟಿದ್ದೀರೋ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂದ್ರೆ ಡೈರೆಕ್ಟರ್ ಶಿವ ಕಟ್ ಅಂತ ಹೇಳಿದ ನಂತರನೂ ಕೂಡ ಸುಮಾರು 2 ನಿಮಿಷಗಳ ಕಾಲ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಯಾವಾಗ ಅವರ ಕಾಲಿಗೆ ಹಾಕೊಂಡಿರೋ ಕಾಲಿಗೆ ಕಿತ್ಕೊಂಡು ಬಿದ್ದೋಗುತ್ತೋ ಆಗ ಅವರು ಡ್ಯಾನ್ಸ್ ಅನ್ನು ನಿಲ್ಲಿಸ್ತಾರೆ. ಅಲ್ಲಿವರೆಗೂ ಅವ್ರು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಆಗ ಸೆಟ್ ನಲ್ಲಿ ಇದ್ದವರೆಲ್ಲರೂ ಒಂದು ಶಾಕ್ ಆಗಿ ಏನಿದು ಅಂತ ಕೇಳಿದಾಗ ಅವಾಗ ಹೀರೋಯಿನ್ ಒಂದು ಮಾತು ಹೇಳ್ತಾರೆ, ನಾನು ಡ್ಯಾನ್ಸ್ ಮಾಡ್ತಿರುವಾಗ ನನ್ನ ದೇಹ ನನಗೆ ಗೊತ್ತಿಲ್ಲದೇ ಸ್ಪಂದಿಸ್ತಾ ಇತ್ತು, ನನ್ನನ್ನೇ ನಾನು ಮರ್ತೋದೆ. ಬಟ್ ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆನಂತರ ಸೆಟ್ ಅಲ್ಲಿ ಒಂದು ರೀತಿ ಭಯಂಕರವಾದ ಇನ್ಸಿಡೆಂಟ್ ಕೂಡ ನಡೆಯೋದಕ್ಕೆ ಶುರುವಾಗ್ತವೆ. ಮಿಸ್ಟ್ ಪ್ರೊಮಿನಿಯನ್ ಅಂದ್ರೆ ಆ ಸೆಟ್ ಅಲ್ಲಿ ಇರ್ತಾರಲ್ವ ಪ್ರತಿಯೊಬ್ಬ ಮೆಂಬರ್ಸ್ಗಳು, ಅವರಿಗೆ ಸ್ವಲ್ಪ ದೂರದಲ್ಲಿ ಆ ಸಿನಿಮಾದ ಹೀರೋಯಿನ್ ನ ನೆರಳು ಕಾಣಿಸುತ್ತೆ. ಸೊ ಹೀರೋಯಿನ್ ಅಲ್ಲಿ ನಿಂತ್ಕೊಂಡಿರ್ಬೋದು ಅಂತೇಳಿ ಎಲ್ಲರೂ ಆ ಹೀರೋಯಿನ್ ನ ಕರೀತಾರೆ. ಸೊ ಆ ಹೀರೋಯಿನ್ ಬರ್ತಾ ಇದಾರೋ ಅಥವಾ ಹೋಗ್ತಾ ಇದಾರೋ ಎರಡು ಕೂಡ ಒಂದು ರೀತಿ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಅವ್ರ ನೆರಳು ಮಾತ್ರ ನಡ್ಕೊಂಡು ಬರೋ ರೀತಿ ಕಾಣಿಸ್ತಾ ಇರುತ್ತೆ. ಆಗ ಡೈರೆಕ್ಟರ್ ಶಿವ ಆ ಹೀರೋಯಿನ್ ಹೆಸರನ್ನ ಜೋರಾಗಿ ಕೂಗಿದಾಗ ಅವರ ನೆರಳು ಮಾಯವಾಗುತ್ತೆ. ಆಗ ಅದೇ ಸಮಯಕ್ಕೆ ಹೀರೋಯಿನ್ ಪಕ್ಕದಿಂದ ಬರ್ತಾರೆ. ಏನ್ ಸರ್ ಡೈರೆಕ್ಟರ್ ಸರ್ ಕರೆದ್ರಲ್ವಾ, ಯಾಕೆ ಏನಾಯ್ತು ಏನ್ ಹೇಳಿ ಅಂತ ಕೇಳಿದಾಗ ಏನಿಲ್ಲ, ನೀವು ಇಲ್ಲೇ ಇದ್ರಲ್ಲ, ಒಂದ್ ರೀತಿ ಬರ್ತಾ ಇದಿರೋ ಅಥವಾ ಹೋಗ್ತಾ ಇರೋ ಒಂದ್ ರೀತಿ ಕನ್ಫ್ಯೂಷನ್ ಆಯ್ತು ನಮಗೆ, ಅದಕ್ಕೆ ಜೋರಾಗಿ ಹೋಗಿದೆ ಅಂತ ಹೇಳ್ತಾರೆ. ಆಗ ಹೀರೋಯಿನ್ ಹೇಳ್ತಾರೆ, ಅಯ್ಯೋ ಸುಮ್ಮನೆ ಸರ್ ಜೋಕ್ ಮಾಡಬೇಡಿ, ನಾನು ಫುಲ್ ಟೈಮ್ ವ್ಯಾನ್ ಅಲ್ಲಿ ಇದ್ದೆ, ನನ್ನ ಜೊತೆ ನೀವು ಜೋಕ್ ಮಾಡ್ತಾ ಇದ್ದೀರಾ ಅಂತೇಳಿ ಆ ಹೀರೋಯಿನ್ ಅಲ್ಲಿಂದ ಹೊರಟೋಗ್ತಾರೆ. ಆಗ ಎಲ್ರಿಗೂ ಒಂದ್ ರೀತಿ ಭಯ ಅನ್ನೋದು ಶುರುವಾಗುತ್ತೆ. ಈ ರೀತಿ ಫೈನಲಿ ಆಗೋ ಈಗೋ ಶೂಟಿಂಗ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಆ ಸಿನಿಮಾದ ಹೀರೋಯಿನ್ ಶೂಟಿಂಗ್ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಶೂಟಿಂಗ್ ಕಂಪ್ಲೀಟ್ ಆಯ್ತು. ಆಗ ಡೈರೆಕ್ಟರ್ ಶಿವ ಒಂದು ಪ್ಲಾನ್ ಮಾಡ್ತಾರೆ, ಇಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ಗಳನ್ನ ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋಣ. ಆಗ ಈ ಸಿನಿಮಾಗೆ ಒಂದು ಒಳ್ಳೆ ರೀತಿಯ ಹೈ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಪ್ರೆಸ್ ಮೀಟ್ ಅನ್ನ ಕರೆದು ಒಂದು ಭರ್ಜರಿ ಪ್ರಮೋಷನ್ ಮಾಡೋಣ ಅಂತ ಅಂದ್ಕೋತಾರೆ. ಆದ್ರೆ ಆ ಶೂಟಿಂಗ್ ಆದ ನೆಕ್ಸ್ಟ್ ಡೇ ಆ ಸಿನಿಮಾದ ಹೀರೋಯಿನ್ ಒಂದು ಅಪಘಾತದಲ್ಲಿ ಸತ್ತು ಹೋಗ್ತಾರೆ. ಆಗ ಪಾಪ ಅವ್ರ ಲಾಸ್ಟ್ ಸಿನಿಮಾ ಅಂತೇಳಿ ಅವ್ರಿಗೆ ತುಂಬಾ ಪ್ರಚಾರ ಸಿಗುತ್ತೆ. ಫೈನಲಿ ಆ ಸಿನಿಮಾನ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಆ ಹೀರೋಯಿನ್ ಲಾಸ್ಟ್ ಸಿನಿಮಾ ಅಂತೇಳಿ ತುಂಬಾ ಪ್ರೀತಿಯಿಂದ ಇಡೀ ಕರ್ನಾಟಕವೇ ಥಿಯೇಟರ್ಗೆ ಬಂದು ಆ ಸಿನಿಮಾವನ್ನ ನೋಡುತ್ತೆ.
ಜೊತೆಗೆ ಆ ಸಿನಿಮಾ ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿದ್ದರಿಂದ ಕನ್ನಡದಲ್ಲಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಸಿನಿಮಾವನ್ನ ನೋಡಿದ ತಮಿಳ್ ಡೈರೆಕ್ಟರ್ ಅದೇ ಸಮಯದಲ್ಲಿ ಈ ಮೂವಿಯನ್ನ ತಮಿಳಿಗೆ ಡಬ್ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ತಮಿಳಲ್ಲೂ ಕೂಡ ಒಬ್ಬ ದೊಡ್ಡ ಆಕ್ಟರ್ ಅನ್ನ ಬುಕ್ ಮಾಡ್ತಾರೆ. ಆಗ ಡೈರೆಕ್ಟರ್ ಶಿವ ತಮಿಳಿನ ಸೂಪರ್ ಸ್ಟಾರ್ ಅನ್ನ ಆ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಆಗೋ ಈಗ ಫೈನಲ್ ಒಪ್ಪಿಸ್ತಾರೆ. ಆಗ ಡೈರೆಕ್ಟರ್ ಶಿವ ಕನ್ನಡದಲ್ಲಿ ಮಾಡಿರುವಂತೆ ತಮಿಳಲ್ಲೂ ಕೂಡ ಇದೇ ರೀತಿ ಆರ್ ಫೀಲ್ ಅನ್ನ ಕೊಡಬೇಕು ಅಂತೇಳಿ ಎಲಿಮೆಂಟ್ ಅನ್ನ ಯೂಸ್ ಮಾಡೋಣ ಅಂತೇಳಿ ಅನ್ಕೋತಾರೆ. ಆದ್ರೆ ಆ ಸಿನಿಮಾದ ಹೀರೋ ನೋನೋ ಆ ರೀತಿ ನಾನು ಮಾಡಲ್ಲ, ಆರ್ ಮೂವಿ ಆಗಿರ್ಬೋದು, ನಾರ್ಮಲ್ ಆಗಿ ಈ ಮೂವಿ ಮಾಡೋಣ ಅಂತೇಳಿ ಹಠ ಹಿಡಿತಾರೆ. ಆಗಿದ್ದರೆ ಮಾತ್ರ ನನ್ನ ಡೇಟ್ ಅನ್ನ ಕೊಡ್ತೀನಿ, ಇಲ್ಲಾಂದ್ರೆ ಕೊಡೋದಿಲ್ಲ ಅಂತೇಳಿ ನೇರವಾಗಿ ಹೇಳ್ತಾರೆ. ಆಗ ಸಿನಿಮಾ ಪ್ರೊಡ್ಯೂಸರು ಆ ಟಾಪ್ ಹೀರೋಗೆ ರಿಕ್ವೆಸ್ಟ್ ಮಾಡಿಕೊಂಡು ಬೇಡ ಬೇಡ ಆ ರೀತಿ ಹೇಳ್ಬೇಡಿ, ಆಲ್ರೆಡಿ ಮೂವಿನ ಸ್ಟಾರ್ಟ್ ಮಾಡಾಗಿದೆ, ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ, ನಾವು ಬೇರೆ ತರ ತೆಗೆದ್ರೆ ಆ ಸಿನಿಮಾಗೆ ಯಾವುದೇ ರೀತಿ ಇದಿರೋದಿಲ್ಲ, ಪ್ಲೀಸ್ ಒಪ್ಕೊಳ್ಳಿ ಅಂತೇಳಿ ಅವರ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ತಾರೆ. ಕೊನೆಗೆ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ, ತಮಿಳು ಭಾಷೆಯಲ್ಲಿ ಮೂವಿನೂ ಕೂಡ ರಿಲೀಸ್ ಆಗುತ್ತೆ, ಅಲ್ಲಿಯೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈ ರೀತಿಯಾಗಿ ಡೈರೆಕ್ಟರ್ ಶಿವ ಅದೇ ಆರ್ ಫೀಲ್ ಅನ್ನ ಉಳಿಸ್ಕೋತಾರೆ. ಸಿನಿಮಾ ಹೀರೋ ಎಷ್ಟೇ ಬೇಡ ಅಂದ್ರೂ ಕೂಡ ಅವರನ್ನ ಕನ್ವಿನ್ಸ್ ಮಾಡಿ ಸೇಮ್ ಆರ್ ಫೀಲ್ ಅನ್ನೇ ಮುಂದುವರ್ಸ್ಕೊಂಡು ಬರ್ತಾರೆ. ಮತ್ತೆ ಡೈರೆಕ್ಟರ್ ಶಿವ ಆ ಫೀಲ್ ಅವ್ರಿಗೆ ತುಂಬಾ ಇಷ್ಟ ಆಗಿ ಇದನ್ನೇ ನಾನು ಇನ್ನೂ ಕೂಡ ಸ್ವಾದಿಸ್ಬೇಕು, ಇದೇ ಅನುಭವನ ಪಡ್ಕೋಬೇಕು ಅಂತೇಳಿ ಮಾಯಾ ಮಂದಿರ 2 ಅನ್ನ ಪ್ಲಾನ್ ಮಾಡ್ತಾರೆ. ಆಗ ಪ್ರೊಡ್ಯೂಸರ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ, ಬೇಡ ಬೇಡ ಈ ರೀತಿ ಎಕ್ಸ್ಪೆರಿಮೆಂಟ್ ಎಲ್ಲ ಬೇಡ, ಆಲ್ರೆಡಿ ಈಗ ನಡೆದಿರೋ ಘಟನೆಗಳೇ ಸಾಕು ಅಂತೇಳಿ ಮಾಯಾ ಮಂದಿರ 2 ತೆಗೆಯೋದಿಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಆ ನಂತರ ಕೂಡ ಆ ಶೂಟಿಂಗ್ ಮಾಡಿದ ಸೆಟ್ ನಲ್ಲಿ ತುಂಬಾ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ಗಳು ನಡೆದವು. ಸೊ ಫ್ರೆಂಡ್ಸ್, ಈಗ ನೀವು ಕೇಳಿರುವ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಜಸ್ಟ್ ರೂಮರ್ಸ್, ಕಾನ್ಫರೆನ್ಸ್ ಥಿಯರೀಸ್ ಮಾತ್ರವೇ. ಸೊ ಇವು ಕೋಇನ್ಸಿಡೆಂಟ್ ಕೂಡ ಆಗಿರ್ಬೋದು. ಸ್ಟೋರಿಯನ್ನ ಸ್ಟೋರಿ ರೀತಿನೇ ತಗೊಳ್ಳಿ. ಅಸಲಿಗೆ ಅಲ್ಲಿ ನಡೆದಿದೆ ಅನ್ನೋದು ಸಿನಿಮಾ ತೆಗೆದಿರೋರಿಗೆ, ಆ ಸಿನಿಮಾದಲ್ಲಿ ನಟನೆ ಮಾಡಿರೋರಿಗೆ ಮಾತ್ರನೇ ಗೊತ್ತು. ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ನೀಡಿ. ಹಾಗೆ ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏಕೆಂದ್ರೆ ನೀವು ಮಾಡೋ ಕಮೆಂಟು ನನಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.